ವಿಷಯನೇ ಪ್ರಸ್ತಾಪ ಮಾಡಿದ್ದಾರೆ ಸರ್, ಸಮುದಾಯವರು DCM ಕೊಡಬೇಕು ಅಂತ. ನೆನ್ನೆ ಅದು ಅವ್ರ ವೈಯಕ್ತಿಕ ವಿಚಾರ ಇರ್ಬೋದು. ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು. ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರ್ದು ಇಲ್ಲ. ಆದರೆ DCM ಮಾಡೋದ್ರಿಂದಾನೇ ಎಲ್ಲನೂ ಆಗುತ್ತೆ ಅಂದಿದ್ರೆ ಮತ್ತು CM ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ DCM ಆಗಿಬಿಡ್ಲಿ, ಆಗುತ್ತಾ? ಆಮೇಲೆ DCM ಮಾಡೋದ್ರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದು ಸೈಡ್ ಆಗುತ್ತೆ ಅಂದಿದ್ರೆ ಮತ್ತು ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ. ನಮ್ಮ ಕೆಲಸ ಏನು ಸರ್? ಈಗ ಮೊನ್ನೆ ಚುನಾವಣೆ ಆಗಿದೆ, ನಮಗೆ ಒಂದು 4-5 ಸೀಟ್ ಕಮ್ಮಿ ಬಂದಿದೆ. ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಮಂತ್ರಿಗಳಾಗಿ ನಾವು ಕರೆಕ್ಟಾಗಿ ನಾವು ಮಾಡಿದ್ದೀವ ಇಲ್ಲ, ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವ ಇಲ್ಲ, ಎಲ್ಲ ಪಕ್ಷಗಳಲ್ಲೂ ಈ ಆತ್ಮಾವಲೋಕನ ನಡೀತದಲ್ಲ. ಚುನಾವಣೆ ಆದಮೇಲೆ ನಮ್ಮ ಕೆಲಸ ಏನಿದೆ, ಈಗ ಸರ್ಕಾರ ಸಿಕ್ಕಿದೆ, ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಆ ಜವಾಬ್ದಾರಿ ಕರೆಕ್ಟಾಗಿ ಮಾಡ್ತಾ ಇದ್ದೇನೆ. ಇಲ್ಲ ಕೇಳಿ, CM ಹುದ್ದೆನೂ ಕೇಳಿ, ಬೇಡ ಅಂತ ಇಲ್ಲ. ಆದರೆ ಯಾವ ವೇದಿಕೆ ಮೇಲೆ ಏನು ಕೇಳಬೇಕು ಕೇಳಿದ್ರೆ ಅದಕ್ಕೆ ಬೆಲೆ ಇರ್ತದೆ. ಈಗ ನಿಮ್ಮ ಮುಂದೆ ನಾನು ಮಾತಾಡಿದ್ರೆ ನೀವ ನನಗೆ CM ಮಾಡೋರು, ನೀವ DCM ಮಾಡೋರು, ನೀವ ಮಂತ್ರಿ ಮಾಡೋರು ಇಲ್ಲ. ಹೈಕಮಾಂಡ್ ಇದೆ, CLP ಇದೆ, ಪಕ್ಷದ. ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವರಿಷ್ಠರು ಇದ್ದಾರೆ, ಅವ್ರು ಮಾಡಿ ಅಲ್ಲಿ ಕೇಳಿದ್ರೆ ಒಳ್ಳೆಯದು. ಸರ್, ಈಗ ಲೀಡರ್ ವಿಚಾರ ಹೋಗಿ ಕರ್ನಾಟಕದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತೀರಾ ಸರ್? ಈಗ ನೋಡೋಣ. ಈಗಾಗಲೇ ಶರಣ್ ಪ್ರಕಾಶ್ ಅವರು DCM ಅವರು CM ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಲಕ್ಷಾಂತರ ಜನರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. PG NEET ಬಗ್ಗೆ ಇರ್ಬೋದು, NET ಇರ್ಬೋದು. 25 ಲಕ್ಷ ಯುವಕರ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಪೇಪರ್ ಲೀಕ್ ಸರ್ಕಾರ ಆಗಿದೆ. ಇದನ್ನು ಮುಚ್ಚಾಕೋಕ್ಕೆ ಇವತ್ತು ಇದು ಮಾಡಬೇಕು. ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ವಿರೋಧ ಪಕ್ಷ ಅಂತ ಅಶೋಕ್ ಸಾಹೇಬರು, ಅಶ್ವಥ್ ನಾರಾಯಣ ಅವರು ಕೂಡ ಇದ್ದರು, ಹೈಯರ್ ಎಜುಕೇಷನ್ ಮಿನಿಸ್ಟರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್, ಅಂದಿನ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು. ನಿಮ್ಮ ವಿಜೇಂದ್ರ ಅವರು ಯಾಕೆ NEET ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ UGC ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಪ್ರಜ್ವಲ್ ರೇವಣ್ಣ ಕೇಸು, ಸೂರಜ್ ರೇವಣ್ಣ ಕೇಸ್ ಬಗ್ಗೆ ಮೌನಾಚರಣೆಯಲ್ಲಿದ್ದಾರೆ? ಯಾಕೆ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಸ್ಮಶಾನವಾದಂಥ ಮೌನ ಇದೆ? ಎಲ್ಲನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಿಬಿಟ್ಟು ಕಾನೂನು ಏನು ಹೇಳುತ್ತೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಪ್ರೂವ್ ಆಗಿದೆ ಅಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಎಮರ್ಜೆನ್ಸಿ ತೊಗೊಂಡು ಮಾತಾಡೋದು, ಬೇರೆ ಬೇರೆ ವಿಷಯಗಳ, ಅಪ್ರಸ್ತುತ ವಿಷಯಗಳ ಬಗ್ಗೆ ಮಾತಾಡೋದು ಏನು ಪ್ರಯೋಜನ? ಇವರೇ ಯಾರ್ದಾದ್ರೂ ಬದುಕು ಹಸನಾಗುತ್ತೆ ಅದರಿಂದ? ಮಾತಾಡಿ, NET ಬಗ್ಗೆ ಮಾತಾಡಲಿ. ನಾವು ಹೇಳ್ದಂಗೆ ಇಲ್ಲಿ ಏನು ತಮಿಳ್ನಾಡು ಅವ್ರು ಏನು ಹೇಳಿದ್ದಾರೆ ಮತ್ತು ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಎಲ್ಲ ಒಂದು ಏನು ಲೈಕ್ ಮೈಂಡೆಡ್ ಪಾರ್ಟೀಸ್ ಇರ್ಬೋದು, ಲೈಕ್ ಮೈಂಡೆಡ್ ಗೌರ್ಮೆಂಟ್ಸ್ ಇರ್ಬೋದು, ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈಗ ಪಾರ್ಲಿಮೆಂಟ್ನಲ್ಲಿ ಅದು ವಿಚಾರ ಬರುತ್ತೆ. ಅದು